ತಡಿ ರಮೇಶ್ ಅವರು ಹೇಳಿ ಅವರು ಅಫೆಕ್ಟೆಡ್ ಈಗಾಗಲೇ ಎಲ್ಲರೂ ಸಾಕಷ್ಟು ನನ್ನ ಮಿತ್ರರು ನಮ್ಮ ಹಿರಿಯರಾದಂಥ ಎಲ್ಲ MLC ಅವರು ಹೇಳಿದ್ದಾರೆ ಸರ್. ಅದಕ್ಕೆ ನಾನು ಏನಪ್ಪ ಅಂದ್ರೆ ಸುಮಾರು 4.5 ವರ್ಷ ಹಿಡಿದು ಆಫೀಸ್ ಬೇಕಂತ DC ಅವ್ರ ಜೊತೆ ಫೋನಲ್ಲಿ ಮುಖಾಂತರ ಮಾತಾಡಿದ್ದೀನಿ ಮತ್ತು ಲೆಟ್ರ್ ಒಂದು ಬಿಟ್ಟು 2-3 ಲೆಟ್ರ್ ಕೊಟ್ಟಿದ್ದೀನಿ. ನಂಗೊಂದು ಆಫೀಸ್ ಮಾಡಬೇಕಾಗಿದೆ ಅವರ ತಾಲೂಕದಾಗ ಅಂತ ಹೇಳಿದ್ರೆ ಆಯ್ತು ಈ ಕೊಡೋಣ ಮುಂದೆ ನಾಳೆ ಕೊಡೋಣ ಅಂತೇಳಿ ಸುಮಾರು 4.5 ವರ್ಷ ಆಯ್ತಾ ಸರ್. ಅದ್ರ ಕಡೆದು ನಂಗೆ ಒಂದು ಆಫೀಸ್ ಯಾಕೆ ನಂಗರ ಕುಂಡ್ರಲಕ್ಕೆ ಮನೆ ಇದೆ, ಆಫೀಸ್ ಇದೆ. ಇದು ಆಫೀಸ್ ಜನಗಳಿಗೆ ಸಲಕ್ಕೆ ನಾವು ಹೋದಾಗ ಕುಂಡ್ರಲಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬೇಕಂತೇಳಿ ನಾ ಮನವಿ ಮಾಡಿದೆ ಸರ್. ನಂಗೆ ಒಂದು ಇದು ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ರಮೇಶ್ ಬಾಬು ಲಾಸ್ಟ್. ಮಾನ್ಯ ಸಭಾಪತಿಗಳೇ, ಒಂದು ಬೀದರ್ ಘಟನೆ ಜೊತೆಗೆ ಭಾಳ ಪ್ರಮುಖವಾಗಿ ಎಲ್ಲ MLCಗಳು ನೋಡಲ್ ತಾಲೂಕನ್ನ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ. ಇದಲ್ಲ ನೋಡಲ್ ತಾಲೂಕಲ್ಲಿ ನಾವು ಚೇರ್ಮನ್ ಇರ್ತೀವಿ. ಈ ಚೇರ್ಮನ್ದು ಸಭೆಗಳಿಗೆ ಯಾರನ್ನೂ ಕರೀತಾ ಇಲ್ಲ. ಅಲ್ಲಿ ಸ್ಥಳೀಯವಾಗಿ ನೀವು ಫಲಾನುಭವಿಗಳ ಆಯ್ಕೆ ಮಾಡಬೇಕಾದ್ರೆ ಯಾವ ಫಲಾನುಭವಿಗಳ ಆಯ್ಕೆಗೂ ಸಹ ಯಾವುದೇ ಪಾರ್ಟಿ ಶಾಸಕರಲ್ಲಿ ಕರೀತಾ ಇಲ್ಲ. ಹಾಗಾಗಿ ತಾವು ನನ್ನ ವಿನಂತಿ ಇರ್ತಕ್ಕಂಥದ್ದು ಚೀಫ್ ಸೆಕ್ರೆಟರಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ACS ಮತ್ತು DPR ಸೆಕ್ರೆಟರಿ, ಯಾಕೆಂದರೆ DPR ಇಂದಲೇ ಆದೇಶ ಹೋಗಿರ್ತಕ್ಕಂಥದ್ದು. ಹಿಂದೆ MLCಗಳನ್ನ ಯಾವ ಸಭೆಗೆ ಕರಿಬೇಕು, ಚೇರ್ಮನ್ ಇದಕ್ಕೆ ಸಂಬಂಧಪಟ್ಟಂತೆ DPR ಇಂದ ಆದೇಶ ಹೋಗಿದೆ. ಈ 3 ಜನನ್ನು ಕರೆದು ತಾವು ತಮ್ಮ ಸಮ್ಮುಖದಲ್ಲಿ ಒಂದು ಸಭೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಸಭಾನಾಯಕರೇ ಏನು ಹೇಳ್ತೀರಿ ಸರ್ಕಾರ? ಈಗಾಗಲೇ ಸದಸ್ಯರು ವ್ಯಕ್ತಪಡಿಸಿರ್ತಕ್ಕಂಥ ವಿಷಯ ಗಂಭೀರ. ಕೇಳಿ ಯಾಕಂದ್ರೆ ಈಗಾಗಲೇ ತಾವು ಅವ್ರ ಕೇಳೋದ ಜೊತೆಯಲ್ಲಿ ತಾವು ಸಹಿತ ಪತ್ರ ಬರೆದಿರಿ ಅಂತೇಳಿ ಮಾಹಿತಿ ಬಂದಿದೆ. ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತಕ್ಷಣ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಯಾಕೆ ಈ ರೀತಿಯಾಗಿತ್ತು ಮತ್ತು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು ತಕ್ಷಣ ಸರ್ಕಾರ ಅವ್ರ ಬಗ್ಗೆ ನಿಮಗೊಂದು ಇಲ್ಲಿ ನಾನು ಹೇಳ್ತೀನಿ. ನಾಳೆ ಆದ ಸದರಿ DC ಅವರು 11 ಗಂಟೆಗೆ ನಾನು ಆಫೀಸ್ನಾಗ ಇರಬೇಕು. ಈಗ ನೀವು ಇಸ್ ಡೈರೆಕ್ಷನ್ ಫ್ರಮ್ ದಿ ಚೇರ್ 11 ಗಂಟೆಗೆ ನಾವು ಆಫೀಸ್ನಾಗ ಇರಬೇಕು. ಇಲ್ದಿದ್ರೆ ಮುಂದಿನ ಕ್ರಮ ತಗೊಳ್ಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಕರೆಸೋದು 11 ಗಂಟೆ. ಸಿ ಮಸ್ಟ್ ಬಿ ಹಿಯರ್ ಇನ್ ಮೈ ಆಫೀಸ್. ಎಸ್.